ಸೊ ನಮಸ್ತೆ ಗೈಸ್. ಮತ್ತೆ ಇವತ್ತು ನಾವು ಡಿ ಜೆ ಕಾಂಪಿಟೇಷನ್ ನೋಡೋಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮಲ್ಲಿ ಮುಂಡಗೋಡು ಹುಬ್ಬಳ್ಳಿ ಆದಮೇಲೆ ಇನ್ನೂ ಚೆನ್ನಾಗಾಗಂಥ ಪ್ಲೇಸ್ ಅಂದರೆ ಬಂಕಾಪುರ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫೇಮಸ್ ಡಿ ಜೆಗಳು ಸೇರ್ತವೆ. ಆಲ್ಮೋಸ್ಟ್ ಆಲ್ರೆಡಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಅಂತೆ. ಸ್ವಲ್ಪ ನಮ್ಮದಿಲ್ಲಿ ಮನೆ ವರ್ಕೆಲ್ಲ ಮುಗಿಸ್ಕೊಂಡು ಹೋಗೋದು ಲೇಟ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ, ಹೋದ ತಕ್ಷಣ ಸಿಗೋಣ ಬನ್ನಿ. ಫೈನಲಿ ನಾವು ಬಂಕಾಪುರ ಬಂದ್ವಿ. ಆಲ್ಮೋಸ್ಟ್ ಇಲ್ಲೆಲ್ಲ ಡಿ ಜೆ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಗಂಗಾವತಿ RK 100%, ಆಮೇಲೆ ಕೃಷ್ಣ 14+, ಅದಾದಮೇಲೆ ಮತ್ತೊಂದು ಯಾವುದಿರ್ತದೆ ಸರ್ಕಾರ ನಂಬರ್ 1. ಸೊ ಇಷ್ಟೊಂದು ಸೌಂಡ್ಸ್ ಇದ್ದಾವೆ. ಸೊ ಬಂಕಾಪುರಲ್ಲಿ ಯಾವ ಸೌಂಡು ಮಾರ್ಕೆಟ್ ಮಾಡುತ್ತೆ ನೋಡೋಣ. లోడులే
ಸೊ ಟೈಮ್ ಆಲ್ಮೋಸ್ಟ್ ಒಂದು 3 ಗಂಟೆ ಆಗಿದೆ. ಬಂಕಾಪುರ ಡಿ ಜೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಇವತ್ತು ಆಲ್ಮೋಸ್ಟ್ ಬಂಕಾಪುರ ಡಿ ಜೆ ಒಳಗೆ ಮಸ್ತ್ ಕಾಂಪಿಟೇಷನ್ ಬಿದ್ದಿತ್ತು. ಆಲ್ಮೋಸ್ಟ್ 4 ಸಿಸ್ಟಮ್ ಬಿದ್ದಿದ್ದ. ಗಂಗಾವತಿ, ಆಮೇಲೆ ಕೃಷ್ಣ 14+, ಕ್ರಿಶ್, ಸರ್ಕಾರ. ಫಸ್ಟ್ ಕ್ರಿಶ್ ಮತ್ತು ಕೃಷ್ಣ 14+ಗೆ ಬಿತ್ತು. ಸೊ ಅದರೊಳಗೆ ಫಸ್ಟ್ ಸ್ಟಾರ್ಟಿಂಗ್ ಹಾಫ್ ಕ್ರಿಶ್ದ ಜಾಸ್ತಿ ಇತ್ತು. ಆಮೇಲೆ ಕೃಷ್ಣ ಆ್ಯಸ್ ಇಟ್ ಈಸ್ ಒಳ್ಳೆ ಸೌಂಡ್ ಕೊಟ್ಟ. ಅದಾದಮೇಲೆ ಗಂಗಾವತಿ ಮತ್ತು ಕೃಷ್ಣ ಬಿತ್ತು, ಕೃಷ್ಣ 14+. ಅವಾಗೂ ಕೃಷ್ಣ 14+ಏ ಗೆದ್ದ. ಅದಾದಮೇಲೆ ಸರ್ಕಾರ ಮತ್ತು ಕೃಷ್ಣ ಬಿತ್ತು, ಸೇಮ್ ಆ್ಯಸ್ ಇಟ್ ಈಸ್ ಕೃಷ್ಣ 14+ಏ ಗೆಲ್ತು. ಅದಾದಮೇಲೆ ಎಟ್ ದ ಎಂಡ್ ಲಾಸ್ಟಿಗೆ ಬಿದ್ದಿದ್ದು ಇದಕ್ಕೆ ಯಾವುದು ಗಂಗಾವತಿ ಮತ್ತು ಕ್ರಿಶ್ಗೆ. ಅದರಲ್ಲಿ ಕ್ರಿಶ್ ಹೊಡೆದ್ರು. ಇದ್ರ ಜೊತೆಗೆ ಕಾಂಪಿಟೇಷನ್ ಆಲ್ಮೋಸ್ಟ್ ಎಂಡ್ ಆಗಿತ್ತು. ಸೊ ಬೆಳಗ್ಗೆ ತನಕ ಕಾಂಪಿಟೇಷನ್ ಆಗುತ್ತೆ ಬಂಕಾಪುರಲ್ಲಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. ಇವತ್ತು ಬಂಕಾಪುರಲ್ಲಿ ಟಾಪ್ ಇದ್ದಿದ್ದು ಕೃಷ್ಣ 14+. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ವಿಡಿಯೋಸ್ನ ಮತ್ತೆ ಕೊಡ್ತಾ ಇರ್ತೀನಿ. ಸಿಗೋಣ, ಬಾಯ್.